ರಚಿನ್ ರವೀಂದ್ರ ನಮ್ಮ ಹೆಮ್ಮೆಯ ಕನ್ನಡಿಗ. ಇವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಯಾಕಂದರೆ 3 ವರ್ಲ್ಡ್ ಕಪ್ ಸೆಂಚುರೀಸ್, ಅದು ಮೇಡ್ ಇನ್ ವರ್ಲ್ಡ್ ಕಪ್ ಅವ್ರ ಫಸ್ಟ್ ವರ್ಲ್ಡ್ ಕಪ್ ಇದು. ಅದರಲ್ಲೇ 3 ಸೆಂಚುರೀಸ್ ಮಾಡಿದರು. ಯಾವ ಪ್ಲೇಯರ್ಗೂ ನಾನೇನು ಕಡಿಮೆ ಇಲ್ಲ ಅಂತಲೂ ತೋರಿಸ್ಕೊಂಡಿದ್ರು. ಸೊ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಪ್ಲಸ್ ನಮ್ಮ ಕನ್ನಡಿಗ ಆಗಿರೋದ್ರಿಂದ ನಾವು ಕರ್ನಾಟಕದವರು ಅಂತೂ RCBಗೆ ಬರಲೇಬೇಕು, RCB ಅಂತ ಹೋಪ್ ಇಟ್ಕೊಂಡಿದ್ರಿ. ಸೊ ನನಗೆ ಒಂದು ಡಿಸಪಾಯಿಂಟ್ ಆಗಿದ್ದೇನೋ ಅಂದರೆ RCB ಇದರಲ್ಲಿ ಪಾರ್ಟಿಸಿಪೇಟೇ ಮಾಡಲಿಲ್ಲ ಅವನನ್ನು ಬಿಡ್ ಮಾಡೋಕ್ಕೆ, ಯಾಕಂದರೆ ತೊಗೊಬೋದಾಗಿತ್ತು ಇವನ್ನ. ಸೊ ಅಲ್ಲಿ 50 lakhs ಇವರು ಬೇಸ್ ಪ್ರೈಸ್ ಹಾಕಿದರು ರಚಿನ್ ರವೀಂದ್ರದವರು. ಸೊ 50 lakhs ಶುರು ಆಯಿತು. ಸೊ ಆ CSKನೇ ಫಸ್ಟ್ ಬಿಡ್ ಮಾಡೋಕ್ಕೆ ಶುರು ಮಾಡಿದ್ದು. ಅದಾದಮೇಲೆ ಗೊತ್ತಲ್ಲ, ನಮ್ಮ ಮೋಟಾ ಬಾಸ್ ಡೆಲ್ಲಿ ಅವ್ರು ಶುರು ಮಾಡಿದ್ರು. ಸೊ ಡೆಲ್ಲಿ ಅವ್ರು ಶುರು ಮಾಡಿದ್ದಾದಮೇಲೆ ಮಧ್ಯ ಕಿಂಗ್ಸ್ 11 ಪಂಜಾಬ್ ಅಂದರೆ ಪಂಜಾಬ್ 11 ಅವ್ರು ಬಂದರು. ಸೊ ಅದರಲ್ಲಿ ಪ್ರೀತಿ ಜಿಂತಾನೂ ಸ್ವಲ್ಪ ಕೈ ಹಾಕಿದ್ಲು. ಬಟ್ ಅಟ್ ಲಾಸ್ಟ್ ಇಟ್ ಇಸ್ ಅ ವೆರಿ ಗುಡ್ ಡೀಲ್ ಚೆನ್ನೈ ಅವ್ರಿಗೆ. ಸೊ ಚೆನ್ನೈ ಅವರು ತುಂಬ ಒಳ್ಳೆ ಡೀಲಲ್ಲಿ ರಚಿನ್ ರವೀಂದ್ರ, ಅದು ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಇವ್ರು ಅಟ್ಲೀಸ್ಟ್ ಒಂದು 7 crore 8 crore ಹೋಗ್ತಾರೆ ಅಂದ್ಕೊಂಡಿದ್ರಿ. 1.8 CR ಇಸ್ ಅ ಡೀಲ್ ಬ್ರೇಕರ್ ಡೀಲ್. ಸೊ ಡೀಲ್ ಬ್ರೇಕರ್ ಡೀಲಲ್ಲಿ CSK ಅವರು ರಚಿನ್ ರವೀಂದ್ರ ಅವ್ರನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೆ, RCB ಇದನ್ನು ಬಿಟ್ಕೊಡ್ಬಾರ್ದಾಗಿತ್ತಾ ಅಥವಾ RCB ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತಾ? ನಿಮ್ಮ ಕಮೆಂಟ್ಸ್ ಏನು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೋಡೋಣ.